ಹಾಯ್ ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಮನೆ ಅಡುಗೆಗೆ ಸ್ವಾಗತ. ಬನ್ನಿ, ಇವತ್ತಿನ ವಿಡಿಯೋದಲ್ಲೊಂದು ತುಂಬ ಸಿಂಪಲ್ ಆಗಿರುವಂಥ ಬದನೆಕಾಯಿ ಗೊಜ್ಜು ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಕಡಿಮೆ ಸಮಯದಲ್ಲಿ ಆಗುವಂತಹ ಗೊಜ್ಜು. ಅದಕ್ಕಿಂತ ಮೊದಲು ಹೊಸಬ್ರು ಯಾರೇ ನಮ್ಮ ಚಾನಲ್ ನೋಡ್ತಿದ್ರು, ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ನಾನಿವಾಗ ಇಲ್ಲಿ ಬದನೆಕಾಯಿ ಗೊಜ್ಜಿಗೋಸ್ಕರ 2 ಬದನೆಕಾಯಿನ ತೊಗೊಂಡಿದ್ದೀನಿ. ಫ್ರೆಶ್ ಆಗಿರುವಂತಹ ಬದನೆಕಾಯಿ. ಈಗ ಇದನ್ನು ನಾವು 2 ಬದನೆಕಾಯಿಗೂ ಇಲ್ಲಿ ಎಣ್ಣೆ ಕೂಡ ತೊಗೊಂಡಿದ್ದೀನಿ ನಾನು. ಈ ಎಣ್ಣೆನ ತೊಗೊಂಡು ಬದನೆಕಾಯಿಗೆಲ್ಲ ಚೆನ್ನಾಗಿ ಹಚ್ಚಬೇಕು. ಈ ರೀತಿ ಸ್ವಲ್ಪ ಒಂದು ಸಲ ಎಣ್ಣೆ ಹಚ್ಕೊಂಡು 2ಕ್ಕೂ ಹಚ್ಕೊಂಡ್ರೆ ಸಾಕು, ಜಾಸ್ತಿ ಹಚ್ಚಬೇಕು ಅಂತೇನಿಲ್ಲ. ಜಸ್ಟ್ ಬದನೆಕಾಯಿಗೆ ಎಣ್ಣೆ ಆದರೆ ಸಾಕಾಗುತ್ತೆ ಅಷ್ಟೇ. ಈ ರೀತಿ 2 ಬದನೆಕಾಯಿಗೆ ಎಣ್ಣೆ ಹಚ್ಕೋಬೇಕು. ಜೊತೆಗೆ ಇಲ್ಲಿ ಬದನೆಕಾಯಿ ಜೊತೆಗೆ ನಾನು 2 ಟೊಮಾಟೋನು ಕೂಡ ತೊಗೊಂಡಿದ್ದೀನಿ. ಅದೇ ರೀತಿ ಇದಕ್ಕೂ ಕೂಡ ಎಣ್ಣೆ ಹಚ್ಕೋಬೇಕು. ಈ ರೀತಿ ಲೈಟಾಗಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಸಾಕು, ತುಂಬ ಹಚ್ಬೇಕು ಅಂತೇನಿಲ್ಲ. ಒಂದು ಸಲ ಕೈಗೆ ಹಚ್ಕೊಂಡು ಒಂದೇ ಒಂದು ಸಲ ಹಚ್ಕೊಂಡು ಹಚ್ಚಿದ್ರೆ ಸಾಕು. ಈಗ 2 ಟೊಮೊಟೊಗೂ ಕೂಡ ಎಣ್ಣೆ ಹಚ್ಕೊಂಡಿದ್ದೀನಿ. ನಾನಿಲ್ಲಿ ಈಗಾಗಲೇ ಸ್ಟವ್ ಹಚ್ಕೊಂಡಿದ್ದೀನಿ. ಈ ರೀತಿ ಚಿಕ್ಕ ಪಾತ್ರೆಗಳು ಇಡೋಕ್ಕೆ ಅಂತಲೇ ಒಂದು ಸಣ್ಣದು ಸ್ಟ್ಯಾಂಡ್ ಬರುತ್ತಲ್ಲ, ಅದನ್ನು ಕೂಡ ಇಟ್ಕೋತಾ ಇದ್ದೀನಿ. ಇದಿದ್ದರೆ ಇಟ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಗ್ಯಾಸ್ ಮೇಲೆ ಸುಟ್ಕೋಬೋದು. ಈ ರೀತಿ ಬದನೆಕಾಯಿನೆಲ್ಲ ಇಟ್ಕೋತಾ ಇದ್ದೀನಿ. ಈ ರೀತಿ ಇಟ್ಕೊಂಡು ಸುಟ್ಕೋಬೇಕು. ಇದಿಡುವಾಗಲೇ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಳ್ಳೋಣ. ಇದು ಬದನೆಕಾಯಿ ಅವಾಗವಾಗ ತಿರುಗಿಸ್ಕೊತಾ ಇರಬೇಕು, ಇಲ್ಲಾಂದರೆ ಸೀದಾ ಬಿಡುತ್ತೆ, ಒಂದೇ ಕಡೆ ಬೇಯ್ತಾ ಇರುತ್ತೆ. ಇದು ಅವಾಗವಾಗ ಈ ರೀತಿ ತಿರುಗಿಸ್ತಾ ಇರಬೇಕು. ನೋಡಿ, ಕಲರ್ ಕೂಡ ಆಗಲೇ ಚೇಂಜ್ ಆಗ್ತಾ ಇದೆ. ಒಂದು ಮೀಡಿಯಮ್ ಉರಿ ಅಥವಾ ಜಾಸ್ತಿ ಉರಿ ಇಟ್ಕೊಂಡು ಕೂಡ ಬೇಯಿಸ್ಕೋಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಬದನೆಕಾಯಿ ಸಾಫ್ಟ್ ಆಗೋ ಗಂಟ ಈ ರೀತಿ ಬೇಯಿಸ್ಕೋಬೇಕು. ಇಲ್ಲ ಮಧ್ಯ ಸೆಂಟ್ರು ಕೂಡ ಕಟ್ ಮಾಡಿ ಬೇಯಿಸ್ಕೋಬೋದು, ಇಲ್ಲ ಕಟ್ ಮಾಡಲಿಲ್ಲ ಅಂದರೆ ಹಾಗೆ ಕೂಡ ಬೇಯಿಸ್ಕೋಬೋದು. ನೋಡಿ, ಈಗ ಈ ರೀತಿ ಬದನೆಕಾಯಿನೆಲ್ಲ ಸುಟ್ಕೊಂಡಿದ್ದೀನಿ. ಈ ರೀತಿ ಆಗಬೇಕು. ಒಳಗಡೆ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ, ಬೆಂದಿದೆ ಅಂತ. ಇಷ್ಟ ಆದರೆ ಸಾಕು. ಈಗ ಇದನ್ನೆಲ್ಲ ಒಂದು ಬಟ್ಲಿಗೆ ಎತ್ಕೊಬಿಡೋಣ. ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತು ತಣ್ಣಗಾಯ್ತಾ ಇರಲಿ. ಅಷ್ಟರೊಳಗೆ ನಾವು ಟೊಮೊಟೊ ಕೂಡ ಅದೇ ರೀತಿ ಬೇಯಿಸ್ಕೊಳ್ಳೋಣ. ಈಗ 1 ಸ್ಪೂನ್ನ ಸಹಾಯದಿಂದ ಟೊಮೊಟೊನ ಕೂಡ ಅದೇ ರೀತಿ ಸುಟ್ಕೊಳ್ಳೋಣ. ಇದು ಅಷ್ಟೇ ಸಾಫ್ಟ್ ಆದರೆ ಚೆನ್ನಾಗಿರುತ್ತೆ. ಸಾಫ್ಟಾಗಿರಬೇಕು. ಇದು ಸ್ಟ್ಯಾಂಡ್ ಮೇಲೆ ಇಡೋಕ್ಕಾಗಲ್ಲ, ಒಳಗಡೆ ಸ್ಟವ್ ಇದರೊಳಕ್ಕೆ ಬೀಳುತ್ತೆ ಅಂತ ಬರ್ನಲ್ಗೆ ನಾನು ಈ ರೀತಿ ಸ್ಪೂನ್ ಇಟ್ಕೊಂಡು ಸುಡ್ತಾಯಿದ್ದೀನಿ. ಈ ರೀತಿಯೇ ಮಾಡ್ಕೋಬೇಕು. ಈ ರೀತಿ ಗೊಜ್ಜು ಮಾಡ್ತೀವಿ ಅಂದರೆ ನಮಗೆ ಅಂಡೆ ಒಲೆ ಅಥವಾ ಕೆಂಡದ ಇದ್ದರೆ ಅದರಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಗೊಜ್ಜಂತೂ. ಕೆಂಡದಲ್ಲಿ ಸುಟ್ಕೋಬೇಕು. ಆ ರೀತಿ ಮಾಡೋದ್ರಿಂದ ಗೊಜ್ಜು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನಮಗೆಲ್ಲ ಆ ಥರ ಇಲ್ವಲ್ಲ, ಅದರಿಂದ ನಾವಿಲ್ಲಿ ಸ್ಟವಲ್ಲೇ ಸುಟ್ತಾಯಿದ್ದೀನಿ. ನೋಡಿ, ಈ ರೀತಿ ಟೊಮೊಟೊನೂ ಕೂಡ ಈ ರೀತಿ ಚೆನ್ನಾಗೆ ಸುಟ್ಕೊಂಡಿರಬೇಕು. ಈ ರೀತಿ ಆದರೆ ಸಾಕು. ನಾವು 2 ಟೊಮೊಟೊನೂ ಕೂಡ ಇದೇ ರೀತಿ ಮಾಡ್ಕೊಳ್ಳೋಣ. ನೋಡಿ, ಈಗ ನಾನು ಬದನೆಕಾಯಿ ಮತ್ತು ಟೊಮೊಟೊನು ಎಲ್ಲನೂ ಸುಟ್ಕೊಂಡಾಗಿದೆ. ಇದು ತಣ್ಣಗೂ ಕೂಡ ಆಗಿದೆ, ಆರಗಿಬಿಟ್ಟಿದೆ, ತಣ್ಣಗಾಗಿದೆ. ಈಗ ನಾವು ಇದ್ರ ಮೇಲ್ಗಡೆ ಸಿಪ್ಪೆನೆಲ್ಲ ಬ್ಲ್ಯಾಕ್ ಕಲರ್ ಏನಿದೆಯೋ ಅದನ್ನೆಲ್ಲ ತಕ್ಕೋಬೇಕು. ಈ ರೀತಿ ಅಂದರೆ ಬಂದ್ಬಿಡುತ್ತೆ ಬೇಗನೆ. ಈ ರೀತಿ ತಗೊಂಡ್ರೆ ಸಾಕು. ನೋಡಿ, ಈ ರೀತಿ ಎಲ್ಲನೂ ತಕ್ಕೋಬೇಕು. ಈಗ ಇದನ್ನು ಒಂದು ಸೈಡ್ಗೆ ಇಟ್ಕೊಬಿಡೋಣ. ನೋಡಿ, ಈಗ ಟೊಮೊಟೊ ಸುಟ್ಟಿರೋಂಥ ಬ್ಲ್ಯಾಕ್ ಕಲರ್ ಇರೋವಂಥದ್ದನ್ನೆಲ್ಲ ತೆಗೆದಾಗಿದೆ. ಈಗ ಬದನೆಕಾಯಿನೂ ಕೂಡ ನಾವು ಅದೇ ರೀತಿ ತಕ್ಕೋಬೇಕು ಎಲ್ಲನೂ. ಅದು ಹಿಂಗಂದರೆ ಮೇಲ್ಗಡೆದೆಲ್ಲ ಬಂದ್ಬಿಡುತ್ತೆ ನಮಗೆ. ಹಾಗಾಗಿ ಎಲ್ಲನೂ ತಕ್ಕೋಬೇಕು.
ನೋಡಿ ಈ ರೀತಿ ಮೇಲೆ ಎಣ್ಣೆ ಸವರಿರ್ತೀವಲ್ಲ ಅದರಿಂದ ಎಲ್ಲ ಕೂಡ ಇದು ಬ್ಲ್ಯಾಕ್ ಆಗಿರ್ತದೆ, ಒಳಗಡೆದು ಮಾತ್ರ ನಮಗೆ ಚೆನ್ನಾಗಿ ಸಿಗುತ್ತೆ. ನೋಡಿ ಈ ರೀತಿ ಎಷ್ಟು ಸಾಫ್ಟಾಗಿದೆ. 2 ಬದನೆಕಾಯಿನೂ ಕೂಡ ಅದೇ ರೀತಿ ತಕ್ಕೋಬೇಕು. ಬ್ಲ್ಯಾಕ್ ಕಲರ್ ಏನಾಗಿರ್ತದೋ ಅದನ್ನೆಲ್ಲ ತೆಗೆದುಬಿಡ್ಬೇಕು, ಇಲ್ಲಾಂದರೆ ನಾವು ಕಲಿಸಿದಾಗ ಗೊಜ್ಜು ಕೂಡ ಅದೇ ಕಲರ್ ಇದಾಗಿರುತ್ತೆ. ಸ್ವಲ್ಪ ಸುಟ್ಟಿರೋದಿರಬೇಕು, ಇದ್ದರೆ ಆ ಸ್ಮೆಲ್ಲು ಚೆನ್ನಾಗಿರುತ್ತೆ. ನೋಡಿ ಇಷ್ಟಾದರೆ ಸಾಕು. ಈಗ ಟೊಮಾಟೊ ಮತ್ತು ಬದನೆಕಾಯಿನ ಸಿಪ್ಪೆ ಎಲ್ಲ ಸುಲಿದಾಗಿದೆ ಸುಟ್ಟಿರೋದನ್ನ. ಈಗ ನಾನು ಇಲ್ಲೊಂದು ಪಾತ್ರೆನೂ ಕೂಡ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 5 ರಿಂದ 7 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೆ, ಅದನ್ನು ಕೂಡ ನೆನೆಯೋಕೆ ಇಟ್ಕೊಂಡಿದ್ದೆ, ನೆನೆಸಿದ್ದೀನಿ. ಅದು ಕೂಡ ಚೆನ್ನಾಗಿ ನೆಂದಿದೆ, ಅದನ್ನು ನೀರು ಸಮೇತನೇ ಹಾಕೋತಾ ಇದ್ದೀನಿ. ಹುಣಸೆಹಣ್ಣು ಮತ್ತು ಮೆಣಸಿನ್ಕಾಯಿ ಎರಡನ್ನೂ ಚೆನ್ನಾಗಿ ಕಿವುಚ್ಕೋಬೇಕು. ಕೈ ಉರಿತದೆ ಅನ್ನೋರು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಕಿವುಚ್ಕೋಬೇಕು. ಮೆಣಸಿನ್ಕಾಯಿನೆಲ್ಲ ಮೊದಲು ಪುಡಿ ಪೀಸ್ ಥರ ಮಾಡ್ಕೊಳ್ಳಿ, ಆವಾಗ ಕಲಸೋಕ್ಕೆ ಈಸಿ ಆಗುತ್ತೆ. ನೋಡಿ ಈಗ ಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು ಚೆನ್ನಾಗಿ ಕಿವುಚ್ಕೋಬೇಕು, ಸಣ್ಣದಾಗೆ ಈ ರೀತಿ ಇರಬೇಕು. ಈಗ ಇದಕ್ಕೆ ನಾವು ಸುಟ್ಟಿಟ್ಕೊಂಡಿರೋಂಥ ಟೊಮಾಟೋನು ಕೂಡ ಕಿವುಚ್ಕೊಳ್ಳೋಣ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಕಿವುಚ್ಕೋಬೇಕು. ಸುಟ್ಟಿರೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ, ಕಿವುಚೋಕ್ಕೂ ಕೂಡ ಈಸಿಯಾಗಿರುತ್ತೆ. ನೋಡಿ ಇಷ್ಟಾದರೆ ಸಾಕು. ಈಗ ಅದೇ ರೀತಿ ನಾವು 2 ಬದನೆಕಾಯಿ ಸುಟ್ಕೊಂಡಿದ್ವಲ್ಲ ಅದನ್ನು ಕೂಡ ಅದೇ ರೀತಿ ಮಾಡೋಣ. ಇಲ್ಲಿ ತೊಟ್ಟಿಂದ ಹಾಕ್ಕೊಳ್ಳಲ್ಲ ನಾನು, ಬರೀ ಇದನ್ನು ಮಾತ್ರ ಹಾಕ್ತಾಯಿದ್ದೀನಿ. ತೊಟ್ಟು ತೆಗೆದಾಕ್ತಾ ಇರಬೇಕು. ಇದನ್ನು ಅದೇ ರೀತಿ ಚೆನ್ನಾಗಿ ಕಿವುಚ್ಕೋಬೇಕು. ಸುಟ್ಟು ಬದನೆಕಾಯಿ ಗೊಜ್ಜು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮುದ್ದೆಗಂತೂ ಸೂಪರಾಗಿರೋ ಕಾಂಬಿನೇಷನ್ನು. ನಮಗೆ ತಿನ್ನೋಕ್ಕೆ ಬೇಕು ಅನ್ನಂಗಿದ್ರೆ ಸ್ವಲ್ಪ ದಪ್ಪ ಹಂಗೆ ಬಿಡ್ಬೋದು, ಇಲ್ಲ ಬೇಡ ಅನ್ನಂಗಿದ್ರೆ ನಾವು ಪೂರ್ತಿ ಚೆನ್ನಾಗಿ ಕಿವುಚ್ಕೋಬೇಕು. ನೋಡಿ ಈ ರೀತಿ ಎಲ್ಲನೂ ಕಿವುಚ್ಕೋಬೇಕು ಚೆನ್ನಾಗಿ. ಇದಕ್ಕೆ ನಾನು ಹಸಿ ಬೆಳ್ಳುಳ್ಳಿ 1 ಗೆಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಜಜ್ಜಿರೋ ಅಂಥ ಬೆಳ್ಳುಳ್ಳಿ. ಇದು ಕೂಡ ಜಜ್ಕೊಂಡು ಇದ್ದೀನಿ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ಅದನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ನೀರನ್ನ ಆ್ಯಡ್ ಮಾಡ್ಕೋಬೋದು. ಇದೇನು ಕಿವುಚೋ ಅವಶ್ಯಕತೆ ಇಲ್ಲ, ಜಸ್ಟ್ ಮಿಕ್ಸ್ ಆದರೆ ಸಾಕು. ಮಿಕ್ಸ್ ಮಾಡಿರೋ ಗೊಜ್ಜಿನ ಜೊತೆಗೆ ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕೋತಾ ಇದ್ದೀನಿ, ತಣ್ಣೀರೇ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಮ ಮನೇಲಿ ಜನ ಜಾಸ್ತಿ ಇದ್ದರೆ ನೋಡಿ ಹಾಕ್ಕೋಬೋದು. ಇನ್ನು ಬದನೆಕಾಯಿ ಟೊಮೆಟೊ ಎಲ್ಲ ಜಾಸ್ತಿನೇ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಈಗಲೇ ನೀವು ರುಚಿ ನೋಡ್ಕೋಬೋದು. ಈಗ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಂದ್ರೆ ಸಪ್ಪೆ ಇದ್ದರೆ ಮತ್ತೆ ಇನ್ನೊಂಚೂರು ಉಪ್ಪು ಹಾಕ್ಕೋಬೋದು. ಇದಿಷ್ಟ ಆಗಿದೆ. ಈಗ ಬನ್ನಿ ಫ್ರೆಂಡ್, ಬಿಸಿ ಬಿಸಿ ಮುದ್ದೆಗೆ ಬದನೆಕಾಯಿ ಗೊಜ್ಜು ಸೂಪರಾಗಿರೋ ಕಾಂಬಿನೇಷನ್ನು. ಈ ರೀತಿ ಮುದ್ದೆ ಮಾಡಿಕೊಂಡು ಗೊಜ್ಜು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ 1 ಮುದ್ದೆ ತಿನ್ನೋರು ಕೂಡ 2 ಮುದ್ದೆ ಊಟ ತಿಂತಾರೆ. ಇದ್ರ ಜೊತೆ ಸುಟ್ಟಿರೋಂಥ ಹಪ್ಪಳನೂ ಕೂಡ ಹಾಕ್ಕೊಂಡು ತಿನ್ನೋದ್ರಿಂದ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಇದು ಜ್ವರ ಬಂದಾಗ ಅವ್ರಿಗೆಲ್ಲ ತುಂಬಾ ಬಾಯಿ ಕೆಟ್ಟೋಗಿದೆ, ಜ್ವರ ಬಂದಿದೆ ಅಂದಾಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಒಂದು ಸಲ ಈ ಥರ ಗೊಜ್ಜನ್ನ ನೀವು ಕೂಡ ಮಾಡಿಕೊಡಿ, ಮನೇಲಿರೋರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಈ ವಿಧಾನದಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.